ಈಗ ಮೊದಲ ಪೂಜೆ ಇತ್ತು, ರಥೋತ್ಸವ ಇತ್ತು, ಅಂತಹ ಸಂದರ್ಭಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಮಾಡುವಂತ ಏನಾದರೂ ಬೇಸರ ಆಯಿತು? ಅದಕ್ಕೆ ಬೇಸರ ಅಂತಲ್ಲ, ನಿಮ್ಮ ಮನೆ ದೇವರು ನಿಮ್ಮ ಮನೆಗೆ ಬೇರೆಯವ್ರು ಬಂದು ಹಾಕಿದ್ರೆ ನಿಮ್ಗೇನು ಅನಿಸುತ್ತೆ? ನಮ್ಮದು ನಮ್ಗೆ ಬೇಕು ಅಂತ ಅನಿಸುತ್ತಾ ಇಲ್ವಾ? ಅದೇ ಆ್ಯಟಿಟ್ಯೂಡ್ ನಮ್ಮದುವೆ. ಸರ್ಕಾರ ಹಿಂಗೆ ಮಾಡೋದಕ್ಕೆ ಬೇಸರ, ಹಂಗೆ ಮಾಡೋದಕ್ಕೆ ಬೇಸರ ಅಂತಲ್ಲ, ನಮ್ಮದು ನಮಗೆ ಬೇಕು ಅಷ್ಟೇ. ನಾವು ಈಗ ನಾನು ವಿಧಾನಸೌಧ ನಮ್ಮದು ಅಂತ ಹೋಗಲ್ಲ, ಇಲ್ಲ ಬೇರೆ ಇದು ನಾವು ನಮ್ಮದು ಅಂತ ಹೋಗಲ್ಲ. ನಮ್ದು ಏನಿದೆ ಇಟ್ ಈಸ್ ಕ್ರಿಸ್ಟಲೈಸ್, ನಮ್ಮದು ಇದೆ, ಇಲ್ಲಿ ಲಿಸ್ಟ್ ಇದೆ, ಆ ಲಿಸ್ಟಲ್ಲಿರೋದು ನಮ್ಮದು. ಅದೆಲ್ಲೋ ಕೆಲವು ದಾನ ಕೊಟ್ಟಿರೋದಿದೆ, ಸರ್ಕಾರಕ್ಕೆ ಬೇಕಾದಷ್ಟು ಬಿಟ್ಕೊಟ್ಟಿರೋದಿದೆ. ಅದನ್ನು ಎಲ್ಲ ಲೆಕ್ಕ ಹಾಕುತ್ತಾ ಹೋದರೆ ಅದು ಬುದ್ಧಿ ಕೆಡಿಸ್ಕೊಳ್ಳೋ ಇಚ್ಛೆನೂ ಇಲ್ಲ. ಏನಿದೆ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ. ಅದು ಪ್ರಾಧಿಕಾರ ಅದೇ ಅಲ್ವಾ, ನಾನು ಕ್ವೆಶ್ಚನ್ ಮಾಡಿ ಅಲ್ಲ, ನಾ ಪ್ರಾಧಿಕಾರ ಸರಿ ಇಲ್ಲ ಅಂತ. ನಾನು ಪ್ರಾಧಿಕಾರ ಅವ್ರು ತಂದಿರೋ ಚಾಮುಂಡಿ ಬೆಟ್ಟಕ್ಕೆ ಅದು ಸರಿ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಾದ್ರೆ. ಆ ಪ್ರಾಧಿಕಾರ ಬಂದಿರೋದೇ ಚಾಮುಂಡಿ ಬೆಟ್ಟಕ್ಕಲ್ವಾ? ಅಲ್ಲ, ನೀವು ಅದು ಪ್ರಾಧಿಕಾರ ಓದಬೇಕು ನೀವು. ಅಲ್ಲ, ನೀವು ಅದು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲಿಸ್ಟಲ್ಲಿ ಏನಿದೆ ಅದು ನಮ್ಮದು ಪ್ರೈವೇಟ್ ಪ್ರಾಪರ್ಟಿ. ಲಿಸ್ಟಲ್ಲಿ ಇದೆಯಲ್ಲ, ಅಲ್ಲಿದೆ, ಕೊಟ್ಟಿದ್ದೀನಿ ಲಿಸ್ಟ್, ಯಾರೋ ಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.